Hello everyone, ವೆಲ್ಕಮ್ ಟು CBSE and ಸ್ಟೇಟ್ ಬೋರ್ಡ್ ಸ್ಟಡಿ ಸರ್ಕಲ್. ಇಂದು ನಾವು ಕರ್ನಾಟಕ ರಾಜ್ಯದ ದ್ವಿತೀಯ ಭಾಷೆ ಕನ್ನಡ 5ನೇ ತರಗತಿ ಪದ್ಯ 2 ಕನ್ನಡ ನುಡಿ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಪದ್ಯವನ್ನ ಬರೆದವರು A.K. ರಾಮೇಶ್ವರ್ ಅವರು. ಸರಿನಾ? ಬನ್ನಿ. ಎರಡನೇ ಮುಖ್ಯ ಪ್ರಶ್ನೆ. ಮೊದಲನೆಯ ಪ್ರಶ್ನೆ ಪದಗಳ ಅರ್ಥ ಇದೆ. ಇದು ಎರಡನೆಯ ಮುಖ್ಯ ಪ್ರಶ್ನೆ. ಅದರಲ್ಲಿ ಅ ಪಟ್ಟಿಗೆ ಬ ಪಟ್ಟಿಯನ್ನು ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿ ಮತ್ತು ಬ ಪಟ್ಟಿ ಎರಡು ಪಟ್ಟಿಗಳನ್ನು ಕೊಟ್ಟಿದ್ದಾರೆ. ಪಟ್ಟಿಯಲ್ಲಿರುವಂತಹ ಬೇರೆ ಬೇರೆ ಪದಗಳನ್ನು ಸಹ ಇಲ್ಲಿ ನೀಡಲಾಗಿದೆ. ಹೌದಾ? ಸೊ ಮೊದಲಿಗೆ ನಾನು ಅ ಪಟ್ಟಿಯಲ್ಲಿರುವಂತಹ ಪದಗಳನ್ನು ಓದ್ತೀನಿ, ಆಮೇಲೆ ಬ ಪಟ್ಟಿಯಲ್ಲಿರುವಂತಹ ಪದಗಳನ್ನು ನೋಡೋಣ. ಅ ಪಟ್ಟಿಯ ಪದಗಳು: ಒಂದನೇದ್ದು ಪುಣ್ಯಕೋಟಿ, ಎರಡನೇದ್ದು ಹದಿಬದೆಯ ಧರ್ಮ, ಮೂರನೇದ್ದು ದಾಸರು, ನಾಲ್ಕನೇದ್ದು ಶರಣರು. ಇನ್ನು ಬ ಪಟ್ಟಿಯಲ್ಲಿರುವಂತಹ ಪದಗಳು: ಅ ಕೀರ್ತನೆಗಳು, ಆ ಗೋವು, ಈ ವಚನಗಳು, ಈ ಸಂಚಿಯ ಹೊನ್ನಮ್ಮ, ಉ ಹೃದಯದ ಒಲುಮೆ. ಬನ್ನಿ ಹೊಂದಿಸೋಣ. ಯಾರು ಈ ಪದ್ಯವನ್ನು ಸರಿಯಾಗಿ ಓದ್ಕೊಂಡಿರಲ್ಲ ಅವರಿಗೆ ಹೊಂದಿಸಿ ಬೇಗ ಬಂದ್ಬಿಡುತ್ತೆ. ಒಂದು ಪುಣ್ಯಕೋಟಿ, ಆಪ್ಷನ್ ಆ ಗೋವು, ಎರಡನೇದು ಹದಿಬದೆಯ ಧರ್ಮ, ಆಪ್ಷನ್ ಇ ಸಂಚಿಯ ಹೊನ್ನಮ್ಮ, ಇನ್ನು ಮೂರನೇದ್ದು ದಾಸರು, ಆಪ್ಷನ್ ಅ ಕೀರ್ತನೆಗಳು, ನಾಲ್ಕನೇದ್ದು ಶರಣರು, ಆಪ್ಷನ್ ಇ ವಚನಗಳು. ಸರಿನಾ? ಪುಣ್ಯಕೋಟಿ ಗೋವು, ಹದಿಬದೆಯ ಧರ್ಮ ಸಂಚಿಯ ಹೊನ್ನಮ್ಮ, ದಾಸರು ಕೀರ್ತನೆಗಳು, ಶರಣರು ವಚನಗಳು. ಸರಿನಾ? ಮುಂದೆ ಹೋಗೋಣ. ಈಗ ಆಕ್ಚುಲಿ ಪುಸ್ತಕದಲ್ಲಿ ಏನ್ ಕೊಟ್ಟಿದ್ದಾರೆ, ಎರಡನೆಯ ಪ್ರಶ್ನೆಯ ಆ ಅಂತ ಕೊಟ್ಟಿದ್ದಾರೆ. ನಾನು ಇಲ್ಲಿ ಪ್ರಶ್ನೆ 1 ಅಂತ ಹಾಕೊಂಡ್ಬಿಟ್ಟಿನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೇದು ಪ್ರಶ್ನೆ: ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ? ಉತ್ತರ: ಕವಿ ತನ್ನ ಮಾತುಗಳನ್ನು ಚಿತ್ತವಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ. ಎರಡನೇ ಪ್ರಶ್ನೆ: ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ? ಉತ್ತರ: ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆ ತುಂಬಿದೆ. ಮೂರನೇ ಪ್ರಶ್ನೆ: ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು? ಉತ್ತರ: ಪುಣ್ಯಕೋಟಿ ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆಯಾಗಿದೆ. ನಾಲ್ಕನೇದ್ದು: ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಯಾರು? ಉತ್ತರ: ಹದಿಬದೆ ಧರ್ಮ ಗ್ರಂಥವನ್ನು ಬರೆದವರು ಸಂಚಿಯ ಹೊನ್ನಮ್ಮನವರು. ಇನ್ನು ಐದನೆಯ ಪ್ರಶ್ನೆ: ಕನ್ನಡದೊಲುಮೆಯ ಹವಳಗಳು ಯಾವುವು? ಉತ್ತರ: ದಾಸರ ನುಡಿಯಲ್ಲಿ ಅರಳಿದ ಚೆಲುವು ಕನ್ನಡದೊಲುಮೆಯ ಹವಳಗಳು. ಪ್ರಶ್ನೆ 6: ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಏನು? ಸೊ ನಮ್ಗೆಲ್ಲ ತಿಳಿದಿರುವಂತೆ A.K. ರಾಮೇಶ್ವರ್ ಅವರು. ಇವರು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿ. ಇನ್ನು ಮುಂದೆ ಹೋಗೋಣ. ಮುಖ್ಯ ಪ್ರಶ್ನೆ 2: ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯದು: ಕನ್ನಡದ ನುಡಿಯಲ್ಲಿ ಏನೇನು ಅಡಗಿದೆ? ಉತ್ತರ: ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆ ತುಂಬಿದೆ. ಅಲ್ಲಿ ಹಾಲಿನ ತೊರೆ, ಸಕ್ಕರೆ ಮಳೆ ಮತ್ತು ಜೇನಿನ ಹನಿಯಂತಹ ಮಾಧುರ್ಯ ಅಡಗಿದೆ. ಎರಡನೇ ಪ್ರಶ್ನೆ: ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ? ಉತ್ತರ: ಪುಣ್ಯಕೋಟಿ ಕಥೆಯು ಬದುಕಿನ ಚರಿತೆಯನ್ನು ಜಾನಪದದಲ್ಲಿ ಮೂಡಿಸಿದೆ. ಇದು ಸತ್ಯ ಮತ್ತು ಪ್ರಾಮಾಣಿಕತೆಯ ಮಹತ್ವವನ್ನ ಸಾರುತ್ತದೆ. ಪ್ರಶ್ನೆ 3: ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ?
ಉತ್ತರ: ಕವಿಯು ಶರಣರು ರಚಿಸಿದ ವಚನಗಳನ್ನು ಬದುಕಿನ ಅಮೃತ ಕಣಜಗಳು ಎಂದು ಬಣ್ಣಿಸಿದ್ದಾರೆ. ಪ್ರಶ್ನೆ 4. ದಾಸ ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ? ಉತ್ತರ: ದಾಸರ ನುಡಿಯಲ್ಲಿ ಅರಳಿದ ಚೆಲುವನ್ನು ಕನ್ನಡದೊಲುಮೆಯ ಹವಳಗಳು ಎಂದು ಕವಿ ಬಣ್ಣಿಸಿದ್ದಾರೆ. ಪ್ರಶ್ನೆ 5. ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ? ಉತ್ತರ: ಬದುಕಿನ ಸಾರವನ್ನು, ತಿರುಳನ್ನು ಅರಿಯಲು ಮತ್ತು ನಮ್ಮ ನಾಡಿನ ಪುಣ್ಯದ ಭೂಮಿಯ ಸತ್ಯದ ಕಥೆಯನ್ನು ಬರೆಯಲು ಮಕ್ಕಳು ಕನ್ನಡ ಕಲಿಯಬೇಕು ಎಂದು ಕವಿ ಒತ್ತಾಯಿಸುತ್ತಾರೆ. ಸೊ ಇದಿಷ್ಟು ಏನಂತಂದ್ರೆ 2-3 ವಾಕ್ಯಗಳಲ್ಲಿನ ಪ್ರಶ್ನೋತ್ತರಗಳು. ಇನ್ನು ಮುಂದಿನ ಭಾಗ 3 ಭಾಷಾಭ್ಯಾಸ. ಅದರಲ್ಲಿ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ. ಮೊದಲನೆಯದು ಚಿತ್ತ, ಎರಡನೇದು ಒಲುಮೆ, ಮೂರನೆಯದು ಜನಪದ, ನಾಲ್ಕನೇದು ಕಣಜ, ಐದನೇದು ತಿರುಳು. ಸೊ ಏನ್ ಮಾಡ್ಬೇಕ್ರಿ? ಈ ಪದಗಳನ್ನ ಇಟ್ಟುಕೊಂಡು ನೀವು ವಾಕ್ಯಗಳನ್ನ ರಚನೆ ಮಾಡ್ಬೇಕು. ಅಂದ್ರೆ ನೀವೇನು ವಾಕ್ಯಗಳನ್ನ ರಚನೆ ಮಾಡ್ತೀರಲ್ಲ, ಆ ವಾಕ್ಯಗಳಲ್ಲಿ ಈ ಪದಗಳ ಬರಬೇಕು ಮತ್ತು ಆ ವಾಕ್ಯ ಏನಿರ್ಬೇಕು ಅಂತಂದ್ರೆ ಅರ್ಥವತ್ತಾಗಿರುವಂತಹ, ಅರ್ಥಪೂರ್ಣವಾಗಿರುವಂತಹ ವಾಕ್ಯಗಳಾಗಿರ್ಬೇಕು. ಸರಿನಾ? ಮೊದಲನೆಯದು ಚಿತ್ತ. ಮಕ್ಕಳು ಚಿತ್ತ ಕೊಟ್ಟು ಪಾಠವನ್ನು ಆಲಿಸಬೇಕು. ಹೌದಲ್ಲ? ನೀವೆಲ್ಲರೂ ಚಿತ್ತ ಕೊಟ್ಟು ಈ ವಿಡಿಯೋವನ್ನ ಆಲಿಸಿದ್ದೇ ಆದ್ರೆ, ಕೊನೆಯವರೆಗೂ ನೋಡಿದ್ದೇ ಆದ್ರೆ ನಿಮಗೆ ಈ ಪದ್ಯದ ಸಂಪೂರ್ಣ ಪ್ರಶ್ನೋತ್ತರ ಭಾಗ ಈಸಿ ಆಗ್ಬಿಡ್ತದೆ. ಹೌದಲ್ರಿ? ಎರಡನೇದು ಒಲುಮೆ. ತಾಯಿಯ ಒಲುಮೆಗೆ ಮೀರಿದು ಯಾವುದೂ ಅಲ್ಲ. ಮೂರನೇದು ಜನಪದ. ನಮ್ಮ ದೇಶವು ಜನಪದ ಕಲೆಗಳ ಆಗರವಾಗಿದೆ. ನಾಲ್ಕನೇದು ಕಣಜ. ಭಾರತವು ಕಲೆಗಳ ಕಣಜವಾಗಿದೆ. ಐದನೇದು ತಿರುಳು. ಬದುಕಿನ ತಿರುಳು ತಿಳಿಯುವುದು ಬಹಳ ಕಷ್ಟಕರವಾಗಿದೆ. ಹೌದಲ್ರಿ? ತಿರುಳು ಅಂದ್ರೆ ಸಾರ, ಬದುಕಿನ ಸಾರ. ಅಷ್ಟು ಈಸಿಯಾಗಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬಹುದಾ? ಇಲ್ಲಲ್ಲ. ಮುಂದೆ ಹೋಗೋಣ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಮಾದರಿ: ಪುಣ್ಯ, ಪಾಪ. ವಿರುದ್ಧ ಪದಗಳು, ಅಪೋಸಿಟ್ ವರ್ಡ್ಸ್ ಬರೀಬೇಕ್ರಿ. ಮೂಡು, ಮುಳುಗು, ಅಸ್ತಮಿಸು. ಧರ್ಮ, ಅಧರ್ಮ. ಅರಳು ಪದದ ವಿರುದ್ಧ ಪದ ಮುದುಡು ಅಥವಾ ಬಾಡು. ಮುಂದೆ ಈ ಕೆಳಗೆ ಗೆರೆ ಹಾಕಿದ ಪ್ರಾಸ ಪದಗಳನ್ನು ಆಯ್ದು ಜೋಡಿಸಿ ಬರೆಯಿರಿ. ಪ್ರಾಸ ಪದಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು. ಆಲ್ರೆಡಿ ಅವ್ರು ಏನ್ ಮಾಡಿದ್ದಾರೆ, ಅವುಗಳಿಗೆ ಗೆರೆಯನ್ನ ಹಾಕಿದ್ದಾರೆ. ಜಸ್ಟ್ ಅವುಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಒಂದಕ್ಕೆ ಇನ್ನೊಂದು ಹೊಂದಾಣಿಕೆ ಆಗುವಂತೆ ಜೋಡಿಸಿರ್ಲಿ. ಪ್ರಾಸಪದ, ಟೈಮಿಂಗ್ ವರ್ಡ್ಸ್. ಮೊದಲು ನಾನು ಈ ಪದ್ಯದ ಸಾಲುಗಳನ್ನು ಓದ್ಕೊಂಡ್ಬಿಡ್ತೀನಿ. ಕನ್ನಡ ನುಡಿಯಲಿ, ಕನ್ನಡ ಗುಡಿಯಲಿ, ಹೃದಯದ ಒಲುಮೆಯು ತುಂಬಿಹುದು, ಹಾಲಿನ ತೊರೆಯು, ಸಕ್ಕರೆ ಮಳಲು, ಜೇನಿನ ಹನಿಯು ಅಲ್ಲಿರುವುದು. ಇಷ್ಟು ಸುಂದರವಾಗಿದೆ ನೋಡಿ, ಇಷ್ಟು ಚೆನ್ನಾಗಿ ಹೇಳಿದ್ದಾರೆ. ಮಳಲು, ಸಕ್ಕರೆ ಮಳಲು, ಸಕ್ಕರೆ ಮರಳೋರಿ ನಮ್ಗೆ. ಹಾಲಿನ ತೊರೆಯು, ದೊಡ್ಡ ಹಾಲಿನ ತೊರೆಯು ಹರಿತದೆ ಇಲ್ಲಿ. ಜೇನಿನ ಹನಿಯು ಅಲ್ಲಿ ಹೋದು. ಅಂದ್ರೆ ನಮ್ಮ ಕನ್ನಡ ನುಡಿಯಲ್ಲಿ ಏನಿದೆ ಅಂತಂದ್ರೆ ಎಲ್ಲಾದ ಸವತ್ತಾದಂತಹ ಒಂದು ಭಾವನೆಗಳು, ವಿಷಯಗಳು ತುಂಬಿಕೊಂಡಿವೆ. ಬನ್ನಿ ಹೇಳ್ತಾ ಹೋದ್ರೆ, ಕನ್ನಡ ನುಡಿ, ಕನ್ನಡ ಭಾಷೆ, ಕನ್ನಡ ನಾಡು, ಕನ್ನಡ ನೆಲ, ಪದಗಳೇ ಸಾಲದು. ಹೌದಲ್ಲ? ಬನ್ನಿ ಮುಂದಕ್ಕೆ ಹೋಗಿ. ವಿಡಿಯೋ ಇಷ್ಟು ಉದ್ದ ಹೋಗ್ಬಿಡುತ್ತೆ. ಸೊ ಬನ್ನಿ ನೋಡೋಣ. ಮಾದರಿ: ನುಡಿಯಲಿ, ಗುಡಿಯಲಿ. ಅವ್ರು ಆಲ್ರೆಡಿ ಒಂದನ್ನ ಹೊಂದಿಸಾಗಿದ್ದೇನೆ. ನುಡಿಯಲಿ, ಗುಡಿಯಲಿ. ಆ ರೀತಿಯಾಗಿ ನಾವು ಉಳಿದಂತ ಎರಡನ್ನು ಹೊಂದಿಸ್ಬೇಕು. ತುಂಬಿಹುದು, ಇದಕ್ಕೆ ಸರಿಯಾದ ಪ್ರಾಸಪದ ಅಲ್ಲಿಹುದು. ಇನ್ನು ಎರಡನೇದ್ದು
ತೊರೆಯು, ಇದಕ್ಕೆ ಪ್ರಾಸಪದ ಹನಿಯು. ಸರಿನಾ? ಮುಂದೆ ಹೋಗೋಣ. ಈ ಈ ಓಕೆ. ಈ ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನ ಸರಿಪಡಿಸಿ ಬರೆಯಿರಿ. ವಾಕ್ಯಗಳನ್ನ ಕೊಟ್ಟಿದ್ದಾರೆ, ಅದರಲ್ಲಿ ಕೆಲವೊಂದು ಪದಗಳು ದೋಷಯುಕ್ತ, ರಾಂಗ್ ವರ್ಡ್ಸ್ ಕೊಟ್ಟಿದ್ದಾರೆ. ಅವುಗಳನ್ನ ನಾವು ಸರಿಪಡಿಸಿ ಆ ಸ್ಥಾನದಲ್ಲಿ ಸರಿಯಾದಂತಹ ಪದವನ್ನ ಬರೆದು ಮತ್ತೊಮ್ಮೆ ನಾವೇನ್ ಮಾಡ್ಬೇಕಂತಂದ್ರೆ ಗೊತ್ತಾದಂತಹ ವಾಕ್ಯವನ್ನ ರಚನೆ ಮಾಡಬೇಕು. ಮೊದಲನೆಯ ವಾಕ್ಯ, ಕನ್ನಡ ಎಡೆಯಲ್ಲಿ ಕನ್ನಡ ಗಡಿಯಲ್ಲಿ ಹೃದಯದ ಒಲುಮೆ. ಉತ್ತರ, ಕನ್ನಡ ನುಡಿಯಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುವು. ಕರೆಕ್ಟಾ? ಎರಡನೇದು, ಪಾಪಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು. ಪಾಪಕೋಟಿ ಕಥೆ ಇದೆಯಾ ನಮ್ಮ ಜನಪದದಲ್ಲಿ? ಹೌದಾ? ಅದೇ ನಾವು ನಿಮ್ಗೆಲ್ಲ ತಿಳಿದಿರುವಂತೆ ಪುಣ್ಯಕೋಟಿ ಗೋವಿನ ಕಥೆ ಇದೆಯಲ್ಲ, ಇದು ಪಾಪಕೋಟಿ ಅನ್ನೋದು ದೋಷಯುಕ್ತ ಪದ. ಇದನ್ನ ಸರಿಪಡಿಸೋಣ. ಪುಣ್ಯಕೋಟಿಯ ಬದುಕಿನ ಚರಿತೆಯು ಜಾನಪದದಲ್ಲಿ ಮೂಡಿಹುದು. ನೀವು ಬೇಕಾದ್ರೆ ಜಾನಪದ ಇರೋದು ಜನಪದನು ಮಾಡ್ಕೊಳ್ಬಹುದು. ಮೂರನೇದು, ಬನ್ನಿರಿ ಮಕ್ಕಳೇ ಕನ್ನಡ ಕುಡಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. ಇದ್ರಲ್ಲಿ ತಪ್ಪಾಗಿರೋದು ಯಾವುದು? ಕುಡಿಯಿರಿ. ಅದ್ರ ಬದಲಾಗಿ ಏನ್ ಬರಿಬೇಕ್ರಿ ನಾವು? ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ, ಕುಡಿಯಿರಿ ಅಲ್ಲ ರೀ, ಕನ್ನಡ ಕಲಿಬೇಕು ನಾವು, ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತಾ. ನಾಲ್ಕನೇದ್ರಿ, ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ. ಸಾರಿ, ನನ್ನಿಯ ಅಲ್ಲ, ಅದು ನಿನ್ನಯ್ಯ ಕಥೆಯನ್ನು ಬರೆಯುತ್ತಾ. ಇದರಲ್ಲಿ ಏನಾಗಿದೆ ರೀ? ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ. ಇಲ್ಲಿ ಟೈಪಿಂಗ್ ಮಿಸ್ಟೇಕ್ ನಲ್ಲಿ ಬೇಡಿನ ಆಗಿದೆ ರೀ, ಇದನ್ನ ಬೀಡಿನ ಅಂತಾನೆ ಮಾಡ್ಕೊಳ್ಳಿ. ಅದು ನಿನ್ನಯ್ಯ ಇದ್ದಿದ್ದು ನನ್ನಯ್ಯ ಕಥೆಯನ್ನು ಬರೆಯುತ್ತಾ ಮಾಡ್ಕೊಂಡ್ಬಿಡಿ. ಓಕೆನಾ? ಎಸ್. ಮುಂದೆ ಹೋಗೋಣ. ಈ ಪದಗಳನ್ನು ನಕಲು ಮಾಡಿ ಬರೆಯಿರಿ. ನಕಲು ಮಾಡಿ ಬರೆಯೋದ ಅರ್ಥ ಏನ್ರಿ? ಇದ್ದ ಪದಗಳನ್ನು ಇದ್ದಂತೆಯೇ ಮತ್ತೊಮ್ಮೆ ಬರೆಯೋದು ಯಾವುದಕ್ಕೋಸ್ಕರ? ಪ್ರಾಕ್ಟೀಸಿಗೋಸ್ಕರ ಅಷ್ಟೇ. ಪದಗಳು ಯಾವ್ಯಾವ ನೋಡ್ರಿ? ಚಿತ್ತ, ಸಕ್ಕರೆ, ಪುಣ್ಯ, ಅಮೃತ, ನನ್ನಿ, ಹೃದಯ, ಒಲುಮೆ. ಹೌದಾ? ನೋಡಿ, ನಾನು ಈಗಾಗ್ಲೇ ಎಲ್ಲ ಪದಗಳನ್ನ ಯಥಾವತ್ತಾಗಿ ನಕಲು ಮಾಡಿ ಬರ್ದಾಗಿದೆ. ಎಲ್ಲ ಪದಗಳನ್ನು ಮೂರ್ ಸಲ ಬರ್ದಾಗಿದೆ. ನೀವು ಕೂಡ ಬರ್ದ್ ಬಿಡಿ. ಇದು ನಿಮ್ ಪ್ರಾಕ್ಟೀಸ್ ಆಗುತ್ತೆ. ಬರೆಯೋದಕ್ಕೆ, ಉತ್ತರಗಳ ಬರೆಯೋದಕ್ಕೆ ನಿಮ್ಗೆ ತುಂಬಾನೇ ಸುಲಭವಾಗುತ್ತೆ. ಸೊ ಇನ್ನೊಂದು ಪ್ರಶ್ನೆ, ಇಲ್ಲಿ ಚಿತ್ತ, ಸಕ್ಕರೆ, ಪುಣ್ಯ, ಅಮೃತ, ಹೃದಯ, ಒಲುಮೆ ಇವೆಲ್ಲವುಗಳನ್ನ ನಾವು ನೋಡಿದಾಗ ಬೇಗ ನಮ್ಗೆಲ್ಲ ಗೊತ್ತಾಗ್ಬಿಡುತ್ತೆ ಇದು ಪದಗಳ ಅರ್ಥ. ಆದ್ರೆ ನನ್ನಿ ಪದ ಅಂದ್ರೆ ಏನ್ರಿ? ನನ್ನಿ ಅಂದ್ರೆ ನನ್ನದಾ? ಅಲ್ಲ ರೀ, ನನ್ನಿ ಅಂದ್ರೆ ಸತ್ಯ, ಪ್ರೀತಿ ಅಂತ ಅರ್ಥ. ಸರಿನಾ? ಮುಂದೆ ಹೋಗೋಣ. ಈ ಪದಗಳಿಗೆ ಏಕವಚನದ ರೂಪ ಬರೀರಿ. ನಿಮ್ಗೆಲ್ಲ ಗೊತ್ತಲ್ಲ, ಸಿಂಗ್ಯುಲರ್, ಪ್ಲೂರಲ್. ಇಲ್ಲಿ ಪ್ಲೂರಲ್ ಫಾರ್ಮ್ ಕೊಟ್ಟಿದೆ, ಅದಕ್ಕೆ ನಾವು ಸಿಂಗ್ಯುಲರ್ ಫಾರ್ಮ್ ಅನ್ನ ಬರೀಬೇಕು. ಮಾದರಿ ಆಲ್ರೆಡಿ ಕೊಟ್ಟಾಗಿದೆ. ಮಕ್ಕಳು, ಮಗು. ಮಗು ಸಿಂಗ್ಯುಲರ್, ಮಕ್ಕಳು ಪ್ಲೂರಲ್. ಸೊ ಮಗುದು ಪ್ಲೂರಲ್ ಮಗುಗಳು ಆಗುತ್ತೆ ಅಂದ್ರೆ ನೋ, ಇಟ್ ಇಸ್ ರಾಂಗ್ ನಾ. ಮಗು, ಮಕ್ಕಳು. ಚೈಲ್ಡ್ಸ್ ಅಂತೀವಾ? ಚಿಲ್ಡ್ರನ್ ಅಂತೀವಲ್ಲ, ಹಾಗೆ. ಸರಿ, ಬರೋಣ. ಬಹುವಚನ ಪದಗಳು ಕೊಟ್ಟಿದ್ದರೆ ಏಕವಚನ ಮಾಡ್ಬೇಕು. ಗುಡಿಗಳು, ಗುಡಿ. ತೊರೆಗಳು, ತೊರೆ. ಶರಣರು, ಶರಣ. ಹವಳಗಳು, ಹವಳ. ಕರೆಕ್ಟಾ? ಎಸ್. ಮುಂದೆ ಹೋಗೋಣ. 4ನೇದು, ಚಟುವಟಿಕೆಗಳು. ಅದರಲ್ಲಿ ಒಂದು, ಸುಳುವು ಪದ ಉಪಯೋಗಿಸಿ ಕವಿತೆ ಕಟ್ಟಿರಿ. ಸುಳುವು ಪದ ಅಂದ್ರೆ ಏನ್ರಿ? ಸುಳುವು ಪದ ಅಂದ್ರೆ ಕ್ಲೂ ವರ್ಡ್ಸ್. ಓಕೆ. ಈ ಕೊಟ್ಟಿದ್ದೆ ನೋಡಿ, ಕೆಳಗಡೆ ಲಾಸ್ಟಿಗೆ ನೋಡಿ, ಸುಳುವು ಪದಗಳು: ಭಾಷೆ, ಉಸಿರು, ದೈವ, ಬೀಡು. ಇವುಗಳನ್ನು ಉಪಯೋಗಿಸಿ ನಾವೇನ್ ಮಾಡ್ಬೇಕಂತಂದ್ರೆ ಒಂದು ಕವಿತೆನೆ ಕಟ್ಬಿಡ್ಬೇಕ್ರಿ. ಸೊ ಒಂದು ಮಾದರಿ ಸಾಲನ್ನು ಕೊಟ್ಟಿದ್ದಾರೆ. ನಮ್ಮ ನಾಡು ಕನ್ನಡ ಅಂದ್ರೆ ನಾವ್ ಯಾವ್ದರ ಮೇಲೆ ಕವಿತೆ ರಚನೆ ಮಾಡ್ಬೇಕ್ರಿ? ನಮ್ಮ ಕನ್ನಡದ ಮೇಲೆ ಕವಿತೆ ರಚನೆ ಮಾಡ್ಬೇಕು. ಸರಿನಾ? ಪ್ರಾರಂಭಿಸೋಣ, ಬನ್ನಿ. ನಮ್ಮ ಡ್ಯಾಶ್ ಕನ್ನಡ, ನಮ್ಮ ಭಾಷೆ ಕನ್ನಡ, ನಮ್ಮ ಡ್ಯಾಶ್ ಕನ್ನಡ, ನಮ್ಮ ಉಸಿರು ಕನ್ನಡ, ನಮ್ಮ ಡ್ಯಾಶ್ ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮ ಡ್ಯಾಶ್ ಕನ್ನಡ, ನಮ್ಮ ಬೀಡು ಕನ್ನಡ. ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಂದ್ಸಲ ಓದ್ಬಿಡ್ಲ ನಾನು? ನಮ್ಮ ನಾಡು ಕನ್ನಡ, ನಮ್ಮ ಭಾಷೆ ಕನ್ನಡ,
ನಮ್ಮ ಉಸಿರು ಕನ್ನಡ, ನಮ್ಮ ದೈವ ಕನ್ನಡ, ನಮ್ಮ ಬೀಡು ಕನ್ನಡ. ಹೌದಲ್ಲ, ಎಷ್ಟು ಚೆನ್ನಾಗಿ ಅನ್ಸುತ್ತಲ್ರಿ ಕನ್ನಡ. ಕನ್ನಡ ಕೇಳಲು, ಬರೆಯಲು, ಓದಲು, ಹೇಳಲು. ಬನ್ನಿ ಮುಂದಿನ ಚಟುವಟಿಕೆ ಹೋಗೋಣ. ಎರಡನೇದ್ದು ನೋಡೋಣ. ಪುಣ್ಯಕೋಟಿ ಹಾಡಿನ ಕಥೆಯನ್ನು ಕೇಳಿ ತಿಳಿದುಕೊಳ್ಳಿ. ಪುಣ್ಯಕೋಟಿ ಗೊತ್ತಲ್ಲ? ಅದಕ್ಕೆ ಏನ್ ಮಾಡ್ಬೇಕ್ರಿ ನೀವು? ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ, ನಿಮ್ ತಾತ, ನಿಮ್ ತಾಯಿ, ನಿಮ್ ತಂದೆ, ನಿಮ್ಮ ಮಮ್ಮಿ ಪಾಪ ಯಾರಿರ್ತಾರೆ ಅವ್ರಿಗೆ ಕೇಳಿ ಅದ್ರ ಬಗ್ಗೆ ತಿಳ್ಕೊಳ್ಳಿ. ಯಾರಿಗೂ ಗೊತ್ತಿಲ್ಲ ಅಂತಂದ್ರೆ ಅದ್ರ ರಿಲೇಟೆಡ್ ಸಾಕಷ್ಟು ವಿಡಿಯೋಸ್ಗಳಿದಾವ, ನೋಡಿ ತಿಳ್ಕೊಂಬಿಡ್ರಿ ಆ ಕಥೆಯನ್ನು. ಸರಿನಾ? ಮೂರನೇದು, ಶರಣರ ವಚನ ಹಾಗೂ ದಾಸರ ಕೀರ್ತನೆಗಳನ್ನು ಹಾಡಿರಿ. ನಾಲ್ಕನೇದು, ಕನ್ನಡ ನಾಡು ನುಡಿಯನ್ನು ಕುರಿತು ನಿಮ್ಮ ಭಾವನೆಗಳನ್ನು ಟಿಪ್ಪಣಿ ರೂಪದಲ್ಲಿ ಬರೆಯಿರಿ. ಸರಿನಾ? ಸೊ ಪುಣ್ಯಕೋಟಿಯ ಕತೆ ಕೇಳಿರಿ. ಬೈ ಚಾನ್ಸ್ ನೀವು ಕೇಳಿದ್ದಾದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಕೇಳಿದ್ದೀನಿ ಅಂತ. ಇಲ್ಲ ಕೇಳಿಲ್ಲ ನೀವೇ ಹೇಳಿ ಅಂತ ಕಮೆಂಟ್ ಮಾಡಿದ್ರೆ ಪುಣ್ಯಕೋಟಿಯ ಕಥೆಯನ್ನ ನಾನೇ ನಿಮಗೆ ಹೇಳ್ತೀನಿ. ಸರಿನಾ? ಐದನೇದು, ಈ ಕೆಳಗಿನ ಪದ್ಯಗಳನ್ನು ಓದಿ ಇವುಗಳ ಭಾವಾರ್ಥವನ್ನ ತಿಳಿದುಕೊಳ್ಳಿರಿ. ಒಂದು, ನಾನು ಓದ್ತೀನಿ. ಸುಲಿದ ಬಾಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಲಲಿತವಾಗಿಹುದು ಕನ್ನಡ ನುಡಿಯು. ಇದನ್ನ ಬರೆದವರು ಮಹಲಿಂಗ ರಂಗನವರು. ಇನ್ನೊಂದಿದೆ, ಕನ್ನಡಮ್ಮನ ಮಕ್ಕಳು ನಾವು, ಪ್ರೀತಿಯ ಗಂಧವ ಸೂಸುವೆವು, ಸಮರಸದಲ್ಲಿ ಹೃದಯವ ಬೆಸೆದು, ನಾಡಿನ ಸಿರಿಯನು ಬೆಳಗುವೆವು. ಇದನ್ನ ಬರೆದವರು ದೊಡ್ಡಣ್ಣ ಗದ್ದನಕೇರಿಯವರು. ಸರಿನಾ? ಸೊ ನೀವೇನ್ ಮಾಡಿ, ಈ ಒಂದು ಪದ್ಯದ ಸಾಲುಗಳ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಬಹುಶಃ ನಿಮ್ಗೆ ಸಿಕ್ಕಿದ್ರೆ ಸರಿ, ಸಿಕ್ಕಿಲ್ಲ ಅಂದ್ರೆ ನನ್ ಕಮೆಂಟ್ ಮಾಡಿ, ನಾನೇ ಮುಂದಿನ ಇನ್ನೊಂದು ವಿಡಿಯೋನ ಮಾಡಿ ನಿಮಗೆ ಈ ಒಂದು ಪದಗಳ ಅರ್ಥನ ಭಾವಾರ್ಥನೂ ತಿಳಿಸ್ತೀನಿ, ಪುಣ್ಯಕೋಟಿಯ ಕಥೆಯನ್ನು ಕೂಡ ತಿಳಿಸ್ತೀನಿ. ಸರಿನಾ? ಸೊ ಈ ಒಂದು ವಿಡಿಯೋವನ್ನ ನೋಡಿದ್ಮೇಲೆ ನನ್ಗನ್ಸುತ್ತೆ ಸಂಪೂರ್ಣವಾಗಿ ಇಲ್ಲಿವರೆಗೂ ನೀವು ಈ ಒಂದು ವಿಡಿಯೋನ ನೋಡಿದ್ದೆ ಆದ್ರೆ ಈ ಕನ್ನಡ ನುಡಿ ಪದ್ಯದ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ, ಚಟುವಟಿಕೆಗಳು ಎಲ್ಲವನ್ನು ನೀವು ಅತೀ ಸುಲಭವಾಗಿ ಕಲ್ತಿರ್ತೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಇದೇ ರೀತಿಯಾಗಿ ಮುಂದುವರಿಸಿ ಹಾಗೂ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಕೊನೆಯವರೆಗೂ ನೀವೇನಂತಂದ್ರೆ ಈ ಒಂದು ವಿಡಿಯೋನ ನೋಡಿದಕ್ಕೆ ಧನ್ಯವಾದಗಳು. ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ್ದು ಗೊತ್ತಲ್ಲ ನನ್ನ ಚಾನೆಲ್ ಯಾವ್ದ್ರಿ? CBSE ಅಂಡ್ ಸ್ಟೇಟ್ ಬೋರ್ಡ್ ಸ್ಟಡಿ ಸರ್ಕಲ್. ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮಗೆ CBSE ರಿಲೇಟೆಡ್ ವಿಡಿಯೋಸ್ಗಳು, ಕರ್ನಾಟಕ ಸ್ಟೇಟ್ ಸಿಲೆಬಸ್ ರಿಲೇಟೆಡ್ ವಿಡಿಯೋಸ್ಗಳು ನಿಮಗೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು.